ಕಾರ್ಯಕ್ರಮದಲ್ಲಿ ಡಿಕೆ ಶಿವಕುಮಾರ್ ಭಾಗಿಯಾಗುವವರಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಭಾಗಿಯಾಗ್ತಾರೆ ಕೆಲವೇ ಕ್ಷಣಗಳಲ್ಲಿ. ಸದ್ಯಕ್ಕೆ ಡಿಕೆ ಶಿವಕುಮಾರ್ ದಾವಣಗೆರೆಗೆ ಬಂದಿಳಿದಿರುವ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಚಿತ್ರದಲ್ಲಿ ಗಮನಿಸ್ತಾ ಇದ್ದೀರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಬ್ಬರು ಕೂಡ ಇದೀಗ ದಾವಣಗೆರೆಗೆ ಆಗಮಿಸಿದ್ದಾರೆ. ಜೊತೆಗೆ ಸಚಿವ ಎಸ್ ಮಲ್ಲಿಕಾರ್ಜುನ್ ಅವರು ಕೂಡ ಇರೋದು ಪುತ್ರ ಮೊದಲ ಬಾರಿಗೆ ಚುನಾವಣಾ ಅಖಾಡಕ್ಕೆ ಅಧಿಕೃತವಾಗಿ ಎಂಟ್ರಿ ಕೊಡ್ತಾ ಇದ್ದಾರೆ. ಪುತ್ರನ ರಾಜಕೀಯ ಭವಿಷ್ಯ ಕೂಡ ಜಿದ್ದಾಜಿದ್ದಿನ ಕ್ಷೇತ್ರವಾಗಿತ್ತು. ಟಿಕೆಟ್ಗಾಗಿ ಭಾರಿ ಪೈಪೋಟಿ ಇತ್ತು. ಆದರೆ ಕೊನೆಗೂ ಕ್ಷೇತ್ರವನ್ನ ತಮ್ಮ ತೆಕ್ಕೆಯಲ್ಲೇ ಉಳಿಸಿಕೊಳ್ಳೋ ಪ್ರಯತ್ನವನ್ನ ಮಾಡಲಿಕ್ಕೆ ಎಸ್ ಮಲ್ಲಿಕಾರ್ಜುನ್ ಅವರು ಒಂದು ಮಟ್ಟಿಗೆ ಅಂದ್ರೆ ಅಟ್ಲೀಸ್ಟ್ ತಮ್ಮ ಕುಟುಂಬದವರಿಗೆ ತಮ್ಮ ಮಗನಿಗೆ ಪಕ್ಷದಿಂದ ಬಿಫಾರ್ಮ್ ತರಿಸಿಕೊಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಮುಂದಿನದ್ದು ಮತ್ತೊಂದು ಮಹಾಯುದ್ಧ. ಒಂದ್ ಕಡೆ ಮುಸ್ಲಿಂ ಸಮುದಾಯದ ವಿರೋಧ, ಮತ್ತೊಂದು ಕಡೆಯಲ್ಲಿ ವಿನಯ್ ಕುಮಾರ್ ಅವರ ಬೆಂಬಲ ಬಿಜೆಪಿ ಪಕ್ಷಕ್ಕೆ. ಇಷ್ಟೆಲ್ಲದರ ನಡುವೆ ಸಮರ್ಥ ಶಾಮನೂರ್ ಅವರನ್ನ ಗೆಲ್ಲಿಸಿಕೊಂಡು ಬರುವ ಪಣ ತೊಟ್ಟಂತಿದೆ ಕಾಂಗ್ರೆಸ್ ಪಾಳಯ. ಇದಕ್ಕಾಗಿ ಇದೀಗ ಮುಖ್ಯಮಂತ್ರಿ ಹಾಗೆ ಉಪಮುಖ್ಯಮಂತ್ರಿಗಳಿಬ್ಬರು ಕೂಡ ದಾವಣಗೆರೆಗೆ ಆಗಮಿಸಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ದುಗ್ಗಮ್ಮ ದೇಗುಲದ ಬಳಿಯಿಂದಲೇ ಬೃಹತ್ ಮೆರವಣಿಗೆ ಸಾಗುತ್ತೆ. ಮೆರವಣಿಗೆ ಮೂಲಕ ತೆರಳಿ ಸಮರ್ಥವರ ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ ಇವತ್ತು ನೆರವೇರೋದಿದೆ. ದಾವಣಗೆರೆ ಮತ್ತು ಬಾಗಲಕೋಟೆ ಪ್ರಚಾರಕ್ಕೆ ಇಬ್ಬರು ಹೊರಟಿದ್ದೀರಿ ಸರ್. ದಾವಣಗೆರೆಯಲ್ಲಿ ಬಂಡಾಯ ಶುರುವಾಗಿದೆ. ಅದನ್ನ ಹೇಗೆ ಶಮನ ಹೇಗೆ ಮಾಡ್ತೀರಾ? ಹಾಂ ಸರ್, ಚರ್ಚೆ ಮಾಡಿ ಸುಮಾರು ನಾಯಕರುಗಳು ಮಾತು ಮೆಲ್ಕ ಕೇಳಿಸ್ತಲ್ಲ ನಿಮಗೆ. ಯುನಾನಿಮಸ್ ಡಿಸಿಷನ್ ತಗೊಂಡಿರ್ತಕ್ಕಂಥ ಒಮ್ಮತದ ಅಭಿಪ್ರಾಯ ಇಲ್ಲಿ ದಾವಣಗೆರೆಯಲ್ಲಿ ನಮ್ಮ ಪಕ್ಷದವರೇ ಆದಂತ ಪೈಲ್ವಾನ್ ಸಾದಿಕ್ ಅವರು ಅರ್ಜಿ ಹಾಕಿದ್ದಾರೆ. ಅವ್ರನ್ನೂ ಕೂಡ ಸಮಾಧಾನ ಮಾಡತಕ್ಕಂಥ ಕೆಲಸ ಮಾಡ್ತಾರೆ. ಏನೋ ಕಾಂಪನ್ಸೇಟ್ ಮಾಡೋ ಏನೋ ಪಾಲಿಸಿ ಏನಾಗಿದೆ ಸರ್? ಅದಕ್ಕೆ ಕಾಂಪನ್ಸೇಟ್ ಏನಾದ್ರು ಮಾಡ್ತೀರಾ ಅಂತ ಯಾವುದು ಚರ್ಚೆ ಆಗಿಲ್ಲ. ನಾವು ಅಲ್ಪಸಂಖ್ಯಾತರಿಗೆ ಪ್ರಾತಿನಿಧ್ಯ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಬಾಲ್ಕೊಟ್ಟಿದ್ದು ಯಾರು? ಸರ್, ಎರಡು ಕಡೆಗೂ ಅತೃಪ್ತಿ ಇದೆ. ಸಮಾಧಾನ ಮಾಡಕ್ಕೆ ಏನಾದ್ರು ಪರಿಹಾರ ಸೂತ್ರ? ಅತೃಪ್ತಿ ಎಲ್ಲೂ ಇಲ್ಲ. ನಾವು ಯಾರು ಅಸಮಾಧಾನ ಇದೆ ಅವರ ಅಸಮಾಧಾನವನ್ನು ಹೋಗಲಾಡಿಸಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಎರಡೂ ಕಡೆ ತಾವು ಗೆಲ್ತಾರೆ ಅಂತ ವಿಶ್ವಾಸ ಇದೆ ಸರ್? ಎರಡೂ ಕಡೆ 100% ವಿಶ್ವಾಸ ಇದೆ. ಗೆದ್ಬಿಡ್ತೀವಿ ಅಂತ ಹೇಳಿ ಬಿಜೆಪಿಯವರು ಏನೇ ಹೇಳ್ಕೊಳ್ಳಿ, ಎಲ್ಲಿ ಗೆದ್ದಿದ್ದಾರೆ ಅವರು? ಕಳೆದ ಉಪಚುನಾವಣೆಗಳು ಹಿಂಗೆ ಹೇಳಿದ್ರು ಅವರು. ಬಸವರಾಜ್ ಮಗ ದೇವೇಗೌಡ ಅಲ್ಲ, ಕುಮಾರಸ್ವಾಮಿ ಮಗ, ಅವ್ರನ್ನೇ ಸೋಲಿಸ್ತಿದ್ವು ನಾವು. ಮತ್ತೆ ಅದರಿಂದ ಬಿಜೆಪಿಯವರು ಹೇಳ್ತಾರೆ ಪಾಪ, ನಾವು ನುಡಿದಂತೆ ನಡೆದಿದ್ದೇವೆ, ಎಲ್ಲ 5 ಗ್ಯಾರಂಟಿ ಯೋಜನೆಗಳನ್ನು ಕೂಡ ಜಾರಿ ಮಾಡಿದ್ದೇವೆ, ಈ ರಾಜ್ಯದ ಜನ ನಮ್ಮ ಪರವಾಗಿದ್ದಾರೆ, ಬೈ ಎಲೆಕ್ಷನ್ ನಲ್ಲಿ ನಾವು ಕಳೆದ ಬೈ ಎಲೆಕ್ಷನ್ ನಲ್ಲಿ ಸಾಬೀತು ಮಾಡಿದ್ದೀವಿ. ಅದನ್ನ ಜನರು ಕೂಡ ದಲಿತರು, ಹಿಂದುಳಿದವರು, ಬಡವರು, ರೈತರು, ಅಲ್ಪಸಂಖ್ಯಾತರು ಎಲ್ಲರೂ ಕೂಡ ನಮ್ಮ ಪರ ಇದ್ದಾರೆ. ದಲಿತರು
ಎಲೆಕ್ಷನ್ ರಿಸಲ್ಟ್ ಮುಂದಿನ 28ರ ಎಲೆಕ್ಷನ್ಗೆ ದಿಕ್ಸೂಚಿ ಅಂತ ಹೇಳ್ತಾರೆ. ಯಾರು ಬಿಜೆಪಿ ಅವ್ರು ಗೆಲ್ಲದೇ ಇಲ್ವಲ್ಲ, ದಿಕ್ಸೂಚಿ ಏನ್ ಮಾಡ್ತಾರೆ? ಗೆಲ್ಲದೇ ಇಲ್ವಲ್ಲ ಅವ್ರಿ ಅವರು. ಅದೇ ದಿಕ್ಸೂಚಿ ಆಗ್ಬೋದೇನೋ, ಅದೇ ದಿಕ್ಸೂಚಿ ಆಗ್ಬೋದೇನೋ ಗೊತ್ತಾಗಿಲ್ಲ. ಇಲ್ಲ ನಾವು ಅಧಿಕಾರದಲ್ಲಿ ಇದ್ದೀವಿ, ಉಪಚುನಾವಣೆಗಳನ್ನು 3 ರೂಪಾಯಿ ಗೆದ್ದಿದ್ದೀವಿ, ಈ ಚುನಾವಣೆಯನ್ನು ಕೂಡ ಗೆಲ್ತೀವಿ ಅಂತಕ್ಕಂಥ ಸಂಪೂರ್ಣ ವಿಶ್ವಾಸ ಇದೆ. ಪಂಚರಾಜ್ಯ ಚುನಾವಣೆಗಳದ್ದು ಏನಾಗ್ಬೋದು ಸರ್? ಪಂಚರಾಜ್ಯ ಚುನಾವಣೆಗಳದ್ದು ಏನಾಗ್ಬೋದು? ನಿಮ್ಮ ಬಿಜೆಪಿ ಎಲ್ಲ ಕಡೆ ಸೋಲ್ತದೆ ಸರ್. ಈಗ ಕೇರಳ ಸಿಎಂ ಹೇಳ್ತಾರೆ ರಾಹುಲ್ ಗಾಂಧಿ ಬಿಜೆಪಿ ಬಿ ಟೀಮ್ ಅಂತಂದೇಳಿ. ಮಾತಾಡೋಣ, ನಮ್ಮ ರಾಜ್ಯದ ಮಾತಾಡಯ ಅಂತಂದ್ರೆ ನೀವು ಕೇರಳ ಅಸಮಾಧಾನದ ಬಗ್ಗೆ ಮಾತಾಡಿದ್ರಲ್ಲ ಮರೆಯ ಮಾತಾಡಿದ್ರಲ್ಲ. ಕಾರ್ಯಕ್ರಮದಲ್ಲಿ ಡಿಕೆ ಶಿವಕುಮಾರ್ ಭಾಗಿಯಾಗುವವರಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಭಾಗಿಯಾಗ್ತಾರೆ ಕೆಲವೇ ಕ್ಷಣಗಳಲ್ಲಿ. ಸದ್ಯಕ್ಕೆ ಡಿಕೆ ಶಿವಕುಮಾರ್ ದಾವಣಗೆರೆಗೆ ಬಂದಿಳಿದಿರುವ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಬ್ಬರೂ ಕೂಡ ಇದೀಗ ದಾವಣಗೆರೆಗೆ ಆಗಮಿಸಿದ್ದಾರೆ. ಜೊತೆಗೆ ಸಚಿವ ಎಸ್ ಮಲ್ಲಿಕಾರ್ಜುನ್ ಅವರು ಕೂಡ ಇರೋದು. ಪುತ್ರ ಮೊದಲ ಬಾರಿಗೆ ಚುನಾವಣಾ ಅಖಾಡಕ್ಕೆ ಅಧಿಕೃತವಾಗಿ ಎಂಟ್ರಿ ಕೊಡ್ತಾ ಇದ್ದಾರೆ. ಪುತ್ರನ ರಾಜಕೀಯ ಭವಿಷ್ಯ ಕೂಡ ಜಿದ್ದಾಜಿದ್ದಿನ ಕ್ಷೇತ್ರವಾಗಿತ್ತು. ಟಿಕೆಟ್ಗಾಗಿ ಭಾರಿ ಪೈಪೋಟಿ ಇತ್ತು. ಆದರೆ ಕೊನೆಗೂ ಕ್ಷೇತ್ರವನ್ನ ತಮ್ಮ ತೆಕ್ಕೆಯಲ್ಲೇ ಉಳಿಸಿಕೊಳ್ಳೋ ಪ್ರಯತ್ನವನ್ನ ಮಾಡಲಿಕ್ಕೆ ಎಸ್ ಮಲ್ಲಿಕಾರ್ಜುನ್ ಅವರು ಒಂದು ಮಟ್ಟಿಗೆ ಅಂದ್ರೆ ಅಟ್ಲೀಸ್ಟ್ ತಮ್ಮ ಕುಟುಂಬದವರಿಗೆ, ತಮ್ಮ ಮಗನಿಗೆ ಪಕ್ಷದಿಂದ ಬಿಫಾರ್ಮ್ ತರಿಸಿಕೊಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಮುಂದಿನದ್ದು ಮತ್ತೊಂದು ಮಹಾಯುದ್ಧ. ಒಂದು ಕಡೆ ಮುಸ್ಲಿಂ ಸಮುದಾಯದ ವಿರೋಧ, ಮತ್ತೊಂದು ಕಡೆಯಲ್ಲಿ ವಿನಯ್ ಕುಮಾರ್ ಅವರ ಬೆಂಬಲ ಬಿಜೆಪಿ ಪಕ್ಷಕ್ಕೆ. ಇಷ್ಟೆಲ್ಲದರ ನಡುವೆ ಸಮರ್ಥ ಶಾಮನೂರ್ ಅವರನ್ನ ಗೆಲ್ಲಿಸಿಕೊಂಡು ಬರುವ ಪಣ ತೊಟ್ಟಂತಿದೆ ಕಾಂಗ್ರೆಸ್ ಪಾಳಯ. ಇದಕ್ಕಾಗಿ ಇದೀಗ ಮುಖ್ಯಮಂತ್ರಿ ಹಾಗೆ ಉಪಮುಖ್ಯಮಂತ್ರಿಗಳಿಬ್ಬರು ಕೂಡ ದಾವಣಗೆರೆಗೆ ಆಗಮಿಸಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ದುಗ್ಗಮ್ಮ ದೇಗುಲದ ಬಳಿಯಿಂದಲೇ ಬೃಹತ್ ಮೆರವಣಿಗೆ ಸಾಗುತ್ತೆ. ಮೆರವಣಿಗೆ ಮೂಲಕ ತೆರಳಿ ಸಮರ್ಥ ಅವರ ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ ಇವತ್ತು ನೆರವೇರೋದಿದೆ. ದಾವಣಗೆರೆ ಮತ್ತು ಬಾಗಲಕೋಟೆ ಪ್ರಚಾರಕ್ಕೆ ಇಬ್ಬರು ಹೊರಟಿದ್ದೀರಿ ಸರ್. ದಾವಣಗೆರೆಯಲ್ಲಿ ಬಂಡಾಯ ಶುರುವಾಗಿದೆ, ಅದನ್ನ ಹೇಗೆ ಶಮನ ಹೇಗೆ ಮಾಡ್ತೀರಾ? ಹಾಂ ಸರ್, ಚರ್ಚೆ ಮಾಡಿ ಸುಮಾರು ನಾಯಕರುಗಳು, ಡಿಕೆ ಶಿವಕುಮಾರ್ ಅವರು ಸರಿಯಪ್ಪ, ಮಾತು ಮೆಲ್ಕ ಕೇಳಿಸ್ತಲ್ಲ ನಿಮಗೆ. ಯುನಾನಿಮಸ್ ಡಿಸಿಷನ್ ತಗೊಂಡಿರ್ತಕ್ಕಂಥದ್ದು ಒಮ್ಮತದ ಅಭಿಪ್ರಾಯ. ಇಲ್ಲಿ ದಾವಣಗೆರೆಯಲ್ಲಿ ನಮ್ಮ ಪಕ್ಷದವರೇ ಆದಂಥ ಪೈಲ್ವಾನ್ ಸಾದಿಕ್ ಅವರು ಅರ್ಜಿ ಹಾಕಿದ್ದಾರೆ. ಅವ್ರನ್ನೂ ಕೂಡ ಸಮಾಧಾನ ಮಾಡತಕ್ಕಂಥ ಕೆಲಸ ಮಾಡ್ತೀವಿ. ಏನಾದ್ರು ಕಾಂಪನ್ಸೇಟ್ ಮಾಡೋ ಏನೋ ಪಾಲಿಸಿ ಏನಾಗಿದೆ ಸರ್? ಅದಕ್ಕೆ ಕಾಂಪನ್ಸೇಟ್ ಏನಾದ್ರು ಮಾಡ್ತೀರಾ ಅಂತ ಯಾವುದು ಚರ್ಚೆ ಆಗಿಲ್ಲ. ನಾವು ಅಲ್ಪಸಂಖ್ಯಾತರಿಗೆ ಪ್ರಾತಿನಿಧ್ಯ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಹೇಳ್ರಿ, ಬಾಲ್ಕೊಟ್ಟಿದ್ದು ಯಾರು? ಹೇಳಿ ಸರ್, ಎರಡು ಕಡೆಗೆ ಅತೃಪ್ತಿ ಇದೆ. ಸಮಾಧಾನ ಮಾಡಕ್ಕೆ ಏನಾದ್ರು ಪರಿಹಾರ ಎಲ್ಲೂ ಅತೃಪ್ತಿ ಎಲ್ಲೂ ಇಲ್ಲ. ನಾವು ಯಾರು ಅಸಮಾಧಾನ ಇದೆ ಅವರ ಅಸಮಾಧಾನವನ್ನು ಹೋಗಲಾಡಿಸಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಎರಡೂ ಕಡೆ ತಾವು ಗೆಲ್ತಾರೆ ಅಂತ ವಿಶ್ವಾಸ ಇದೆ ಸರ್?
ಎರಡು ಕಡೆ 100% ವಿಶ್ವಾಸ ಇದೆ. ಎರಡೂ ಬಿಜೆಪಿ ಕಡೆ ನಾವಲ್ಲಿ ಗೆದ್ಬಿಡ್ತೀವಿ ಅಂತಂದು ಹೇಳಿ ನೆನಪಿದೆ. ಬಿಜೆಪಿಯವರು ಏನೇ ಹೇಳ್ಕೊಳ್ಳಿ, ಎಲ್ಲಿ ಗೆದ್ದಿದ್ದಾರೆ ಅವರು? ಕಳೆದ ಉಪಚುನಾವಣೆಗಳು ಹಿಂಗೆ ಹೇಳಿದ್ರು ಅವರು. ಬಸವರಾಜ್ ಮಗ ದೇವೇಗೌಡ ಅಲ್ಲ, ಕುಮಾರಸ್ವಾಮಿ ಮಗ, ಅವ್ರನ್ನೇ ಸೋಲಿಸ್ತಿದ್ವು ನಾವು. ಮತ್ತೆ ಅದರಿಂದ ಬಿಜೆಪಿಯವರು ಹೇಳ್ತಾರೆ ಪಾಪ. ನಾವು ನುಡಿದಂತೆ ನಡೆದಿದ್ದೇವೆ. ಎಲ್ಲ 5 ಗ್ಯಾರಂಟಿ ಯೋಜನೆಗಳನ್ನು ಕೂಡ ಜಾರಿ ಮಾಡಿದ್ದೇವೆ. ಈ ರಾಜ್ಯದ ಜನ ನಮ್ಮ ಪರವಾಗಿದ್ದಾರೆ. ಬೈ ಎಲೆಕ್ಷನ್ ನಲ್ಲಿ ನಾವು ಕಳೆದ ಬೈ ಎಲೆಕ್ಷನ್ ನಲ್ಲಿ ಸಾಬೀತು ಮಾಡಿದ್ದೀವಿ. ಅದನ್ನ ಜನರು ಕೂಡ, ದಲಿತರು, ಹಿಂದುಳಿದವರು, ಬಡವರು, ರೈತರು, ಅಲ್ಪಸಂಖ್ಯಾತರು ಎಲ್ಲರೂ ಕೂಡ ನಮ್ಮ ಪರ ಇದ್ದಾರೆ. ಈ 2 ಎಲೆಕ್ಷನ್ ರಿಸಲ್ಟ್ ಮುಂದಿನ 28 ಎಲೆಕ್ಷನ್ಗೆ ದಿಕ್ಸೂಚಿ ಅಂತ ಹೇಳ್ತಾರೆ ಯಾರು? ಬಿಜೆಪಿ. ಅವ್ರು ಗೆಲ್ಲದೇ ಇಲ್ವಲ್ಲ, ದಿಕ್ಸೂಚಿ ಏನ್ ಮಾಡ್ತಾರೆ? ಗೆಲ್ಲದೇ ಇಲ್ವಲ್ಲ ಅವ್ರೆ ಅವರು. ಅದೇ ದಿಕ್ಸೂಚಿ ಆಗ್ಬೋದೇನೋ, ಅದೇ ದಿಕ್ಸೂಚಿ ಆಗ್ಬೋದೇನೋ ಗೊತ್ತಾಗಿಲ್ಲ. ಇಲ್ಲ, ನಾವು ಅಧಿಕಾರದಲ್ಲಿ ಇದ್ದೀವಿ. ಉಪಚುನಾವಣೆಗಳನ್ನು 3 ಕೂಡ ಗೆದ್ದಿದ್ದೀವಿ. ಈ ಚುನಾವಣೆಯನ್ನು ಕೂಡ ಗೆಲ್ತೀವಿ ಅಂತಕ್ಕಂಥ ಸಂಪೂರ್ಣ ವಿಶ್ವಾಸ ಇದೆ. ಪಂಚರಾಜ್ಯ ಚುನಾವಣೆಗಳದ್ದು ಏನಾಗ್ಬೋದು ಸರ್? ಪಂಚರಾಜ್ಯ ಚುನಾವಣೆಗಳದ್ದು ಏನಾಗ್ಬೋದು? ನಿಮ್ಮ ಬಿಜೆಪಿ ಎಲ್ಲ ಕಡೆ ಸೋಲ್ತದೆ. ಸರ್, ಈಗ ಕೇರಳ ಸಿಎಂ ಹೇಳ್ತಾರೆ ರಾಹುಲ್ ಗಾಂಧಿ ಬಿಜೆಪಿ ಬಿ ಟೀಮ್ ಅಂತಂದು ಹೇಳಿ. ಮಾತಾಡೋಣ. ನಮ್ಮ ರಾಜ್ಯದ ಮಾತಾಡಯ ಅಂತಂದ್ರೆ ನೀವು ಕೇರಳ ಮಾತಾಡಿದ್ರಲ್ಲೋ ಮರೆಯ ಮಾತಾಡಿದ್ರಲ್ಲ. ಪತ್ರಿಕೆ